ಎಲ್ಲರಿಗೂ ನಮಸ್ಕಾರ. ಇವತ್ತು ಇನ್ನೊಂದು ವಂಡರ್ಫುಲ್ ಟಾಪಿಕ್ ಬಗ್ಗೆ ಮಾತಾಡ್ತೀವಿ. ದ ಬಿಗ್ಗೆಸ್ಟ್ ಕೆರಿಯರ್ ಮಿಸ್ಟೇಕ್ಸ್ ಸ್ಟೂಡೆಂಟ್ಸ್ ಮೇಕ್ ಅಂಡ್ ಹೌ ಟು ಅವಾಯ್ಡ್ ದೆಮ್. ಕನ್ನಡದಲ್ಲಿ ಹೇಳೋದಾದ್ರೆ, ವಿದ್ಯಾರ್ಥಿಗಳು ಮಾಡುವ ದೊಡ್ಡ ವೃತ್ತಿ ಜೀವನದ ತಪ್ಪುಗಳು ಮತ್ತು ಅವುಗಳನ್ನು ತಪ್ಪಿಸುವುದು ಹೇಗೆ. ನೋಡಿ, ಇದಕ್ಕೆ ಪ್ರಮುಖ ಕಾರಣಗಳನ್ನ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ, ಅಂಕಗಳು ಪದವಿ ಮಾತ್ರ ಇಂಪಾರ್ಟೆಂಟ್ ಅಂತ ಅನ್ಕೊಂಡಿರ್ತಾರೆ ಮಕ್ಕಳು. ಆದ್ರೆ ಅದಲ್ಲ, ನೆನ್ಪಿಟ್ಕೊಳ್ಳಿ, ನಿಮ್ಮ ಸ್ಕಿಲ್ಸ್ ನಿಮ್ಮನ್ನ ಡಿಸೈಡ್ ಮಾಡುತ್ತೆ. ಎರಡನೇದು, ಕೊನೆಯ ವರ್ಷದವರೆಗೂ ಕಾಯ್ತಾ ಇರ್ತಾರೆ. ಉದಾಹರಣೆ, ಕೆಲವರು ಡಿಗ್ರಿ ಫೈನಲ್ ಇಯರ್ ಕಂಪ್ಲೀಟ್ ಆದ್ಮೇಲೆ ಎಲ್ಲೋ ಒಂದು ಇಂಟರ್ನ್ಶಿಪ್ ನ ಟ್ರೈ ಮಾಡೋದು, ಅಥವಾ ಇನ್ನೆಲ್ಲೋ ಹೋಗೋದಿಕ್ಕೆ ಟ್ರೈ ಮಾಡ್ತಕ್ಕಂಥದ್ದು, ಅಥವಾ ಬೇರೆ ಅವಾಗ ಜಾಬ್ ಹುಡ್ಕಕ್ ಹೋಗ್ತಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನೀವು ಫೈನಲ್ ಇಯರ್ ಅಲ್ಲಿ ಇದ್ದಾಗಲೇ ಇಂಟರ್ನ್ಶಿಪ್ ನ ಹುಡ್ಕೊಳ್ಳಿ, ಆಯ್ತಲ್ವಾ. ಯಾವುದೋ ಒಂದು ಸ್ವಯಂ ಸೇವಾ ಪ್ರಾಜೆಕ್ಟ್ಸ್ ಗಳನ್ನಾದ್ರೂ ಮಾಡ್ತಾ ಇರಿ. ಕಾಲೇಜಲ್ಲೇ ನೀವು ಸೋತು ಗೆದ್ರೆ ಮುಂದಿನ ದಿನಗಳಲ್ಲಿ ಗೆಲ್ಲೋದು ಸುಲಭ. ಮತ್ತೆ ಸ್ನೇಹಿತರ ಪೋಷಕರ ದಾರಿಯನ್ನ ಕುರುಡಾಗಿ ಅನುಸರಿಸಬೇಡಿ. ಏನೋ ಗೆದ್ದಿರ್ತಾನೆ, ಅಥವಾ ಅವನ ಸ್ಕಿಲ್ ಅವಂದು. ಅವ್ರು ಯಾರೋ ಗೆದ್ದಿದ್ದನ್ನ ನಿಮ್ಗೆ ಗೆಲ್ತೀರಾ ಅಂತ ಗ್ಯಾರಂಟಿ ಇರೋದಿಲ್ಲ. ಹಾಗಾಗಿ ಅದನ್ನ ಬ್ಲೈಂಡ್ ಆಗಿ ಅನುಕರಣೆ ಮಾಡ್ಬೇಡಿ, ಆಯ್ತಾ. ನೆಟ್ವರ್ಕ್ ನ ನೀವು ಬಿಲ್ಟ್ ಮಾಡ್ಕೊಳ್ಳಿ. ನೀವೇನಾದ್ರೂ ಸೋಷಿಯಲ್ ನೆಟ್ವರ್ಕ್ ನ ಬಿಲ್ಟ್ ಮಾಡ್ಕೊಂಡಿಲ್ಲ, ನಿಮಗೆ ಮುಂದಿನ ದಿನಗಳಲ್ಲಿ ಜಾಬ್ ಪಡ್ಕೊಳ್ಳೋದು ಅಥವಾ ಜಾಬ್ ಕೊಡೋ ಶಕ್ತಿ ಕೂಡ ಬರೋದಿಲ್ಲ, ಆಯ್ತಲ್ವಾ. ಯಾವುದೇ ಒಂದು ಸಣ್ಣದಾಗಿ ಕೆಲಸವನ್ನ ಪ್ರಾರಂಭ ಮಾಡಿ, ಮುಂದೇ ಕ್ಷಣಕ್ಕೆ ದೊಡ್ಡದಾಗಿ ಮಾಡ್ತೀನಿ ಅಂತ ಅನ್ಕೋಬೇಡಿ, ಆಯ್ತಾ. ಉದಾಹರಣೆಗೆ ಸಣ್ಣ ಸಣ್ಣ ಪ್ರಾಜೆಕ್ಟ್ಸ್ ಇರ್ಬೋದು, ಆಯ್ತಲ್ವಾ. ಯಾವುದೇ ಒಂದು ಚಾನಲ್ಸ್ ಇರ್ಬೋದು, ಸೋಷಿಯಲ್ ಮೀಡಿಯಾ ಇರ್ಬೋದು, ಚಿಕ್ಕದಾಗಿ ಪ್ರಾರಂಭ ಮಾಡಿ, ಅದೇ ಮುಂದಿನ ಜೀವನಗಳಲ್ಲಿ ದೊಡ್ಡದಾಗಿ ಬಿಲ್ಟ್ ಆಗುತ್ತೆ. ಹಾಗಾಗಿ ಈ ವಿಚಾರಗಳನ್ನ ನೀವು ಸರಿಯಾದ ರೂಪದಲ್ಲಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ನಾನು ಭಾವಿಸ್ತಾ, ನಾನು ನಿಮ್ಮ ಕರಿಯರ್ ಗುರು ಪುರುಷೋತ್ತಮ್. ಪ್ಲೀಸ್ ನಮ್ಮ ಪೇಜ್ ಫಾಲೋ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಥ್ಯಾಂಕ್ ಯು.